ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರುಗಳದಾಗಲಿ. ವೀಕ್ಷಕರೇ, ಈಗ ನೀವಿಲ್ಲಿ ನೋಡ್ತಾ ಇದ್ದೀರಾ, ಬಿಳಿಯ ಎಕ್ಕೆ ಗಿಡದಲ್ಲಿ ಮಾಡಿದ ಗಣೇಶ. ಈಗಾಗಲೇ ನೀವು ಬಿಳಿಯ ಎಕ್ಕೆ ಗಿಡದ ಗಣಪತಿಯನ್ನು ನೋಡಿದ್ದೀರಾ. ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಿಮ್ಮದೇ ಆದ ಓಮಾಸ್ NS 2012 ಈ ಯೂಟ್ಯೂಬ್ ಚಾನಲಲ್ಲಿ. ನಾನು ಲಾಸ್ಟ್ ಟೈಮು ಬಿಳಿ ಎಕ್ಕೆ ಗಿಡದ ಗಣಪತಿಯನ್ನು ಅಪ್ಲೋಡ್ ಮಾಡಿದ್ದೀನಿ. ಆದರೆ ಈ ರೀತಿ ಅದರಲ್ಲಿ ಗಣಪತಿ ನಿಮಗೆ ನೋಡೋಕ್ಕೆ ಸಿಗೋದಿಲ್ಲ. ಅದರಲ್ಲಿ ಬೇರೆ ಟೈಪು ಗಣಪತಿಯನ್ನು ನೀವು ನೋಡಿದ್ದೀರ. ಅದನ್ನು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಮೊದಲು ನಾನು ಯಾವ ರೀತಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಾನು ಗ್ರಂಥಿ ಅಂಗಡಿಯಲ್ಲಿದ್ದೀನಿ. ಶ್ರೀ ಸಿದ್ಧಲಿಂಗೇಶ್ವರ ಗ್ರಂಥಿ ಅಂಗಡಿ, ಹೇಮಗಲ್ ಪೊಲೀಸ್ ಸ್ಟೇಷನ್ ಮುಂಭಾಗ, ಕೋಲಾರದಿಂದ ಚಿಕ್ಕಬಳ್ಳಾಪುರ ರೋಡು ಮಧ್ಯದಲ್ಲಿ 15 ಕಿಲೋಮೀಟ್ರಲ್ಲಿ ಸಿಗುತ್ತೆ. ನೀವು ನೋಡ್ಬೋದು, ಇಲ್ಲಿ ಆಕಾಶ ಗರುಡ ಕಾಯಿದೆ, ಜೊತೆಯಲ್ಲಿ ಇಲ್ಲಿ ಎಕ್ಕೆ ಗಿಡದ ಗಣಪತಿ. ಆ ಎಕ್ಕೆ ಗಿಡದ ತುಂಡುಗಳನ್ನು ಕಟ್ ಮಾಡಿ ಅದರಲ್ಲಿ ಗಣಪತಿಯನ್ನು ಕೆತ್ತಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ ಅಲ್ವಾ? ನೋಡಿ ಯಾವ ರೀತಿ ಇದೆ. ಇದನ್ನು ನೀವು ನಿಮ್ಮ ಮನೆಯಲ್ಲಿಟ್ಕೊಂಡು ಪೂಜೆ ಮಾಡಿದ್ರೆ ಸಕಲ ಕಷ್ಟಗಳ ನಿವಾರಣೆ ಆಗೋದ್ರಲ್ಲಿ ಸಂದೇಹ ಇಲ್ಲ. ಸಂಕಷ್ಟಾರ ಚತುರ್ಥಿ ಪ್ರತಿ ತಿಂಗಳು ಒಂದು ಟೈಮ್ ಬರುತ್ತೆ. ಆ ಟೈಮಲ್ಲಂತೂ ನೀವು ಹಬ್ಬನೇ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ ಈ ಒಂದು ಎಕ್ಕೆ ಗಿಡದ ಗಣಪತಿ. ಎಕ್ಕೆ ಗಿಡದ ಗಣಪತಿ ನೋಡಿ, ಎಕ್ಕೆ ಗಿಡದ ಗಣಪ ಏನಂತೀವಿ? ಎಕ್ಕೆ ಗಿಡದ ಗಣಪ ನಿಮ್ಗೆ ಗೊತ್ತಿದೆ ಅಲ್ವಾ? ಎಕ್ಕೆ ಗಿಡದ ಗಣಪ ಇರ್ತಾನೆ. ಬಿಳಿ ಎಕ್ಕೆ ಗಿಡದಲ್ಲಿ ನಾವು ಈ ಗಣಪತಿಯನ್ನು ವಿಗ್ರಹ ಮಾಡಿರ್ತಕ್ಕಂಥದ್ದು. ಇದನ್ನು ಈ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಏನು ಪ್ರಯೋಜನ? ಪೂಜೆ ಮಾಡೋದರಿಂದ ಅಂದರೆ, ನಾನು ಇದನ್ನು ಇಲ್ಲಿ ಪೂಜೆ ಮಾಡಿ, ಮಂತ್ರದೀಕ್ಷೆ ಮಾಡಿ, ಪ್ರಾಣ ಪ್ರತಿಷ್ಠೆ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ, ಯಾರಿಗೆ ಬೇಕು ಅವ್ರಿಗೆ. ಇದರಿಂದ ಮನೆಯಲ್ಲಿ ಇಟ್ಕೊಂಡ್ರೆ ಬಿಳಿ ಎಕ್ಕೆ ಗಿಡದ ಗಣಪತಿಯನ್ನು ದಾರಿದ್ರ್ಯ ನಿವಾರಣೆ ಆಗುತ್ತೆ, ರೋಗ ನಿವಾರಣೆ ಆಗುತ್ತೆ, ಶತ್ರು ದೃಷ್ಟಿಗಳ ಶತ್ರು ಕಾಟ, ಭೂತ ಪ್ರೇತ ಪಿಶಾಚಾದಿ ಕಾಟ, ಒಟ್ಟಾರೆ ನೆಗೆಟಿವ್ ಎನರ್ಜಿ ನಾಶ ಆಗುತ್ತೆ, ಕೆಟ್ಟದ್ದೆಲ್ಲ ನಾಶ ಆಗುತ್ತೆ. ಹಾಗೆ ರಕ್ಷಣೆಗೆ ಗಣಪತಿ ಅಂತ ಒಬ್ಬ ಇರ್ತಾನೆ. ಏನಿರ್ತಾನೆ? ಗಣಪತಿ ಅಂತ ಒಬ್ಬ ನಮಗೆ ಇರ್ತಾನೆ ಅಲ್ವಾ? ಇದು ಗಣಪತಿ, ಓಕೆನಾ? ಎಕ್ಕೆ ಗಿಡ ಗಣಪತಿ ಏನೇನಿಗಾಗುತ್ತೆ? ವಶೀಕರಣಕ್ಕೆ, ಅಭಿವೃದ್ಧಿಗೆ, ಆಮೇಲೆ ಶತ್ರು ದೃಷ್ಟಿ ನಾಶಕ್ಕೆ ಈ ಒಂದು ಗಣಪತಿ ನಮಗೆ ಉಪಯೋಗಕ್ಕೆ ಬರ್ತಾನೆ. ಬಿಳಿ ಎಕ್ಕೆ ಗಿಡದಲ್ಲಿ ಮಾಡಿರ್ತಕ್ಕಂಥ ಗಣಪತಿ ಈಗ ಗೊತ್ತಾಯ್ತಲ್ಲ? ಬಿಳಿ ಎಕ್ಕೆ ಗಿಡದಲ್ಲಿ ಮಾಡಿರ್ತಕ್ಕಂಥ ಗಣಪತಿ ಈಗ ಗೊತ್ತಾಯ್ತಲ್ಲ? ಏನೇನಿಗಾಗ್ತಾನೆ? ವಶೀಕರಣಕ್ಕೆ, ಶತ್ರು ದೃಷ್ಟಿ ನಾಶಕ್ಕೆ, ಆಮೇಲೆ ದಾರಿದ್ರ್ಯ ನಾಶಕ್ಕೆ ಇದಕ್ಕೆ ಆಗ್ತಾನೆ. ಅಷ್ಟೇ ಅಲ್ಲ, ವಿದ್ಯೆ ಮಕ್ಕಳಿಗೆ. ಈಗ ಮಕ್ಕಳಿರ್ತಾರೆ, ಏನು ಮಾಡ್ತೀರಾ? ನಿಮ್ಮ ಮನೇಲಿ ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳಲ್ವ, ಅಥವಾ ದೊಡ್ಡವರು ವಿದ್ಯಾಭ್ಯಾಸ ಮಾಡ್ತಾರೆ. ಅವರು ವಿದ್ಯಾಭ್ಯಾಸ ಮಾಡ್ಬೇಕಾರೆ ನೀವೇನು ಮಾಡಬೇಕು? ಗಣಪತಿಯನ್ನು ಆರಿಸ್ಬೇಕು. ಯಾಕೆ? ಒಳ್ಳೆ ಬುದ್ಧಿ, ಒಳ್ಳೆಯ ಜ್ಞಾನ, ತಾಳ್ಮೆ, ವಿವೇಕ, ಸದ್ಬುದ್ಧಿ ಇವೆಲ್ಲ ಬರುತ್ತೆ. ಅಷ್ಟೇ ಅಲ್ಲ, ಕಾಮ, ಕ್ರೋಧ, ಮದ, ಮಾತ್ಸರ್ಯಗಳಿಂದ ದೂರ ಉಳಿತಾರೆ. ಅಂದರೆ ರೋಗನಾಶ, ದಾರಿದ್ರ್ಯ ನಾಶ. ಎಮೋಷ್ನಲ್ ಆಗಿರ್ತಾರಲ್ಲ ಕೆಲವು ಮಕ್ಕಳು, ಹೇಳಿದ ಮಾತು ಕೇಳೋದಿಲ್ಲ, ಅಂಥವ್ರಿಗೆಲ್ಲ ಮನೆಯಲ್ಲಿ ಎಕ್ಕೆ ಗಿಡದ ಗಣಪತಿ ಇಟ್ಟು ನಾವು ಪೂಜೆ ಮಾಡಿದಾಗ ಖಂಡಿತ ಅವರು ಒಳ್ಳೆಯದಾಗುತ್ತೆ. ಇದು ಎಕ್ಕೆ ಗಿಡ ಗಣಪತಿಯ ಒಂದು ಮಹತ್ವ. ಗೊತ್ತಾಯ್ತಲ್ಲ? ಎಕ್ಕೆ ಗಿಡದ ಗಣಪತಿ ಪೂಜೆ ಮಾಡಿದ್ರೆ ಅಷ್ಟೇ ಅಲ್ಲ, ದಾರಿದ್ರ್ಯ ನಿವಾರಣೆ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹೇಶ್ವರ ಶಕ್ತಿಗಳು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿ, ಸಚ್ಚಿಂದ್ರಾದಿ ದೇವತಾ ಶಕ್ತಿ, ಸಕಲ ಗುರುಶಕ್ತಿ, ಮಾತಾಪಿತ ಪೂರ್ವ ಶಕ್ತಿ, ಪ್ರಕೃತಿ ಶಕ್ತಿ ಕೂಡ ಈ ಒಂದು ಎಕ್ಕೆ ಗಿಡ ಗಣಪತಿಯಲ್ಲಿ ಇರುತ್ತೆ. ನೀವು ಹೇಳ್ತೀರಲ್ಲ ಕಾಮಧೇನು ಕಲ್ಪವೃಕ್ಷಾದಿ ದೇವತೆಗಳು ಅಂತ, ಆ ರೀತಿ ಗಣಪತಿ ಇಡೀ ಅಖಿಲಾಂಡ ಬ್ರಹ್ಮಾಂಡ ಕೋಟಿ ಅಂತಿರಲ್ಲ, ಹಾಗೆ ತನ್ನ ಉದುರದಲ್ಲೇ ಇಟ್ಕೊಂಡಿರ್ತಾನೆ ಅಂಥ ಗಣಪತಿ. ಗೊತ್ತಾಯ್ತಲ್ಲ? ಆಣೆ ಸೊಂಡಿಲು, ಹೆಚ್ಚಿನ ಬುದ್ಧಿವಂತ, ಜ್ಞಾನಿ, ಬಲಶಾಲಿ, ಆನೆಯ ಬಲ ಅಂತಿರಲ್ಲ ಹಾಗೆ. ಅದಕ್ಕೆ ಎಕ್ಕೆ ಗಿಡದ ಗಣಪತಿಯನ್ನು ನಾವೆಲ್ಲಿಟ್ಕೋಬೇಕು? ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದಾಗ ಖಂಡಿತ
ಒಳ್ಳೆಯದಾಗುತ್ತೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಗೊತ್ತಾಯ್ತಾ ಇವರ? ಇದು ಗಣಪತಿ ಪರಿಚಯ ನಿಮಗೆ. ವೀಕ್ಷಕರ, ಇಲ್ಲಿ 2 ರೀತಿಯಲ್ಲಿ ಎಕ್ಕೆ ಗಿಡದ ಗಣಪತಿಯ ಮೂರ್ತಿಗಳಿರುತ್ತೆ. ನಿಮಗೆ ಯಾವ ಟೈಪ್ ಬೇಕೋ, ಚಿಕ್ಕದು ಬೇಕೋ, ದೊಡ್ಡದು ಬೇಕೋ, ಅಥವಾ ಈ ರೀತಿ ಬೇಕೋ ಆ ರೀತಿ ಬೇಕೋ ತೊಗೋಬೋದು. ನನ್ನ ನಂಬರ್ ಇದೆ, ನೀವು ಕಾಲ್ ಮಾಡಿ, ನಾನು ಕೊರಿಯರಲ್ಲಿ ಪೋಸ್ಟಲ್ಲಿ ನಿಮಗೆ ಕಳಿಸ್ಕೊಡ್ತೀನಿ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಮತ್ತೆ ನಾನು ಈ ರೀತಿ ಹೊಸ ವೀಡಿಯೋಗಳು ನಿಮಗೆ ಪರಿಚಯ ಮಾಡ್ಕೊಳ್ಳೋಕ್ಕೆ ನನಗೆ ಅನುಕೂಲ ಆಗುತ್ತೆ. ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಶೇರ್ ಮಾಡಿ. ಧರ್ಮ ಕಾರ್ಯ ಅಂದರೆ ಇದನ್ನು ಶೇರ್ ಮಾಡೋದು ಬೇರೆಯವ್ರಿಗೆ ನೋಡಲಿ. ಹಿಂದೂ ಧರ್ಮ, ಸನಾತನ ಧರ್ಮ ಅಭಿವೃದ್ಧಿ ಆಗಲಿ. ಈ ರೀತಿ ಆದರೂ ನಾವು ಪೂಜೆ ಮಾಡಿ ಸುಖ ಸಂತೋಷ ಆನಂದ ಪಡೆಯೋಣ ಅಲ್ವಾ? ಮರಿಬೇಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡೋದು ಮರಿಬೇಡಿ. ಓಕೆನಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.